ಮಕ್ಕಳಿಗೆ ಫಿಟ್ಸ್ ಆದರೆ ನಮ್ಮ ಎದೆನೇ ನಿಂತೋಗುತ್ತಲ್ಲ. ಇದನ್ನ ಗುಣ ಮಾಡಿದ್ರೆ ಮಕ್ಕಳು ಆರೋಗ್ಯವಾಗಿ ಇರ್ಬೋದು, ನಾವು ನೆಮ್ಮದಿಯಾಗಿರ್ಬೋದು. ಸೋಡಿಯಂ ವ್ಯಾಲ್ಪ್ರೇಟ್ ಒಂದು ಸಾಮಾನ್ಯವಾಗಿ ಫಸ್ಟ್ ಲೈನ್ ಮೆಡಿಸಿನ್. ಇದಕ್ಕೆ ಈ ಫಿಟ್ಸ್ ಕಾಯಿಲೆನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಇದನ್ನ ಆಂಟಿ ಸೀಜರ್ ಮೆಡಿಸಿನ್ ಅಂತ ಹೇಳ್ತೀವಿ. ಇದು ಬಹಳಷ್ಟು ಥರ ಫಿಟ್ಸ್ಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಸಾಮಾನ್ಯವಾಗಿ ದಿನಕ್ಕೆ 2 ಸತಿ ಉಪಯೋಗಿಸ್ಕೊಬೇಕು. ಈ ಮೆಡಿಸನ್ನು ಮೆದುಳಿನಲ್ಲಿ ಎಕ್ಸ್ಟ್ರಾ ಸಿಗ್ನಲ್ಸ್ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಶಾಂತವಾಗಿಡುತ್ತೆ. ಸಿಂಪಲ್ ಉದಾಹರಣೆ ಏನು ಹೇಳ್ಬೋದು ಅಂದರೆ, ಟ್ರಾಫಿಕ್ ಜಂಕ್ಷನಲ್ಲಿ ಒಬ್ಬರು ಪೊಲೀಸ್ ನಿಂತು ಹೇಗೆ ಕಂಟ್ರೋಲ್ ಮಾಡ್ತಾರೋ ಈ ಮೆಡಿಸನ್ ಅದೇ ಥರ ಎಕ್ಸಸ್ ಆಕ್ಟಿವಿಟಿನ ಕಮ್ಮಿ ಮಾಡುತ್ತೆ. ಈ ಮೆಡಿಸನ್ ಕೊಟ್ಟಾಗ ತಂದೆ ತಾಯಿಗಳಿಗೆ ಏನಂದರೆ ಸೈಡ್ ಎಫೆಕ್ಟ್ಸ್ ಏನು ಅನ್ನೋದು 2 ಕಾಮನ್ ಸೈಡ್ ಎಫೆಕ್ಟು. ಮಕ್ಕಳು ನಿದ್ದೆ ಮಾಡೋದು ಜಾಸ್ತಿ ಆಗ್ಬೋದು. ಅದು ಔಷಧಿ ಯೂಸ್ ಮಾಡ್ತಾ ಮಾಡ್ತಾ ಕ್ರಮೇಣ ಇದು ಅಡ್ಜಸ್ಟ್ ಆಗುತ್ತೆ. 2ನೇದು ಹಶು ಜಾಸ್ತಿ ಮಾಡುತ್ತೆ. ಹಶು ಜಾಸ್ತಿ ಮಾಡಿದಾಗ ನೀವೇನು ತಿಂತೀರೋ ಅದರ ಮೇಲೆ ಮಕ್ಕಳು ತೂಕ ಜಾಸ್ತಿ ಆಗೋದು ಬಿಡೋದು ಅದು ಆಧಾರ ಆಗಿರುತ್ತೆ. ಕೆಲವು ಸತಿ ತಂದೆ ತಾಯಿ ಹೇಳ್ತಾರೆ ಮೆಡಿಸಿನ್ ಕೊಟ್ಟ ಮೇಲೆ ತೂಕ ಜಾಸ್ತಿ ಆಯ್ತಂತ. ಮೆಡಿಸಿನ್ ಕೊಟ್ಟಿದ್ದಕ್ಕಾಗಿಲ್ಲ ಅಥವಾ ಮೆಡಿಸಿನ್ ತೊಗೊಂಡಿದ್ದಕ್ಕಾಗಿಲ್ಲ. ಹಶುವಾದಾಗ ಏನು ತಿಂದ್ರಿ ಅನ್ನೋದು ನೀವು ನೋಡ್ಕೋಬೇಕು. ತುಂಬ ಅಪರೂಪಕ್ಕೆ ಈ ಮೆಡಿಸಿನ್ ಕೊಟ್ಟಾಗ ಕೆಲವು ಸತಿ ಜಾಂಡಿಸ್ ಆಗೋದು ಅಥವಾ ಅಲರ್ಜಿಕ್ ರಿಯಾಕ್ಷನ್ ಆಗೋದು ಸಾಧ್ಯತೆ ಇರುತ್ತೆ. ಅದು ಬಹಳ ಬಹಳ ಅಪರೂಪ. ಆದರೂ ಇದರ ಏನಾರು ಲಕ್ಷಣಗಳಿದ್ದರೆ ನಿಮ್ಮ ಡಾಕ್ಟರ್ನ ಸಂಪರ್ಕಿಸಿ ಅದನ್ನು ಸರಿಪಡಿಸ್ಕೋಬೋದು. ನೆನ್ಪಿಟ್ಕೊಳ್ಳಿ, ಈ ಮೆಡಿಸಿನ್ ದಿನಕ್ಕೆ 2 ಸತಿ ಕೊಡಬೇಕು, ಸರಿಯಾದ ಟೈಮ್ ಕೊಡಬೇಕು. ಅಚಾನಕ್ಕಾಗಿ ನಿಲ್ಲಿಸ್ಬೇಡಿ, ಫಿಟ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದೇ ಈ ಮೆಡಿಸನ್ನು ಸಾಮಾನ್ಯವಾಗಿ ನಾವು ಒಂದು ಹೆಣ್ಣು ಮಕ್ಕಳಲ್ಲಿ ದೊಡ್ಡವರಾದ್ಮೇಲೆ ಅದನ್ನು ಉಪಯೋಗಿಸೋದಿಲ್ಲ. ಬೇರೆ ಯಾವುದೋ ಔಷಧಿ ಕೆಲಸ ಮಾಡಿಲ್ಲ, ಇದೊಂದೇ ಔಷಧಿ ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಅಂದರೆ ಕೆಲವು ಸತಿ ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಇಲ್ಲಾಂದರೆ ಸಾಮಾನ್ಯವಾಗಿ ಇದನ್ನು ಉಪಯೋಗಿಸೋದನ್ನು ನಾವು ತಡಿತೇವೆ. ಇಷ್ಟು ವಿಚಾರಗಳು ತಿಳ್ಕೊಂಡ್ರೆ ಈ ಔಷಧಿ ಯೂಸ್ ಮಾಡ್ತಿದ್ದಾಗ ಏನು ನಿಮಗೆ ಮಾಹಿತಿ ಬೇಕೋ ಇದು ಸಾಕು. ಇದಕ್ಕಿಂತ ಹೆಚ್ಚಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ನಿಮ್ಮ ಡಾಕ್ಟರ್ನ ಕೇಳಿ ಅಥವಾ ನಿಮ್ಮ ಈ ಕಾಮೆಂಟ್ಸಲ್ಲಿ ಹಾಕಿ ನಾವು ಅದನ್ನು ಉತ್ತರಿಸೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇವೆ. ನಮಸ್ಕಾರ.